ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಈಸಿ ಮೆಥಡಲ್ಲಿ ಟೇಸ್ಟಿಯಾಗಿ. ಅದಕ್ಕೇನಿಲ್ಲ, 1 ಬೌಲಷ್ಟು ಮೀಡಿಯಮ್ ರವೆ, ಬಾಂಬೆ ರವೆನ ತಗೊಳ್ಳೋಣ. ಆ ರವೆನ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಂಬಿಡೋಣ. ರವೆ ಸ್ಮೆಲ್ ಸ್ವಲ್ಪ ಬಂದ ತಕ್ಷಣ ಫ್ಲೇಮನ್ನು ಆಫ್ ಮಾಡಿ. ತುಂಬ ಉರಿಯೋ ಅವಶ್ಯಕತೆ ಏನು ಬೇಡ, ಉಪ್ಪಿಟ್ಟಿಗೆ ಉರಿಯೋಷ್ಟು. ಸಜ್ಜಿಗೆ ಆದಮೇಲೆ ಸ್ವಲ್ಪ ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಈಗ ಸ್ಮೆಲ್ ಬಂತು ನೋಡಿ, ಈ ಅದಕ್ಕೆ ಹುರಿದ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡಿ, ಇಲ್ಲ ಅಂದರೆ ಇದು ರವೆನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್, ಅದೇ ಪ್ಯಾನನ್ನು ಇಡಿ, ಒಂದು 3-4 ಸ್ಪೂನಷ್ಟು ತುಪ್ಪನ ಹಾಕಿ, ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟು ನಿಮಗೆ ಸಜ್ಜಿಗೆ ಟೇಸ್ಟ್ ಬರಬೇಕು ಅಂದರೆ 1 ಏಲಕ್ಕಿ, 1 ಲವಂಗನ ಹಾಕ್ತಾಯಿದ್ದೀನಿ ನಾನು. ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಬಿಡೋಣ. ನಾನು ಈ ರೀತಿ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಸಂಜೆ ತನಕ ಇಟ್ಟರೂ ಸಜ್ಜಿಗೆ ಏನಾಗಲ್ಲ, ಗಟ್ಟಿಯಾಗಲ್ಲ, ಹಾಳಾಗಲ್ಲ. ನಂತರ 1 ಬೌಲ್ ರವೆಗೆ 2.5 ಬೌಲಷ್ಟು ನೀರನ್ನು ಹಾಕಲಿ. ಅದಕ್ಕೆ ಕರೆಕ್ಟಾಗಿ ಮಾಡಿದ್ರೆ ಸಜ್ಜಿಗೆ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಬೆಳಗ್ಗೆ ಪೂಜೆ ಆದ ತಕ್ಷಣ ದೇವ್ರ ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅಂದಾಗ ಈ ಥರ ಸಜ್ಜಿಗೆನ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸಂಜೆ ತನಕ ಇಟ್ಕೊಂಡು ತಿಂದ್ರೂ ಟೇಸ್ಟು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಆಗಲ್ಲ. 2.5 ಬೌಲು ನೀರು ಹಾಕಿದ ನಂತರ ನೋಡಿ, ಈ ಥರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಕುದೀತಾ ಇರುತ್ತೆ. ಕುದಿಯೋದಕ್ಕೆ ರವೆನ ಮಿಕ್ಸ್ ಮಾಡೋಣ. ನಿಮಗೆ ಸಕ್ಕರೆ ಯಾವಾಗ ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಹುರಿದಿಟ್ಕೊಂಡಿರೋಂಥ ರವೆನ ಮಿಕ್ಸ್ ಮಾಡಿ. ನಮ್ಮ ಕಡೆ ಏನು ಅಂದರೆ, ಈಗ ನಾವು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ನೈವೇದ್ಯಕ್ಕೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋಂಗಿದ್ರೆ ಸಜ್ಜಿಗೆನ ಮಾಡ್ತೀವಿ. ಗಣಪತಿ ಹಬ್ಬಕ್ಕೆ ಆಗಲಿ ಸಜ್ಜಿಗೆ ಮಾಡ್ತೀವಿ. ಸಜ್ಜಿಗೆ ತುಂಬಾ ಶ್ರೇಷ್ಠ ದೇವ್ರ ನೈವೇದ್ಯಕ್ಕೆ. ಅದರಿಂದ ಈ ರೀತಿ ಮೆಥಡಲ್ಲಿ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಥರ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಿ. ಇದು ಸ್ವಲ್ಪ ಇದಾದ ನಂತರ ರವೆ ಸ್ವಲ್ಪ ದಪ್ಪ ಅರಳೋದು ಅಂತ ಹೇಳ್ತೀವಿ. ಅರಳಿದ ನಂತರ ಸಕ್ಕರೆನ ಹಾಕಿ 1-2 ಸೆಕೆಂಡು ಲಿಡ್ಡನ್ನು ಕ್ಲೋಸ್ ಮಾಡಿ, ನಂತರ ಸಕ್ಕರೆನ ಮಿಕ್ಸ್ ಮಾಡಿ. ನೀವು ಬೇಕಿದ್ರೆ ಸಕ್ಕರೆನಾದರೂ ಮಿಕ್ಸ್ ಮಾಡ್ಕೋಬೋದು, ಇದಕ್ಕೆ ಬೆಲ್ಲನಾದರೂ ಮಿಕ್ಸ್ ಮಾಡ್ಕೋಬೋದು. ಬಟ್ ಸಜ್ಜಿಗೆಗೆ ನಿಮಗೆ ಸಕ್ಕರೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೈವೇದ್ಯಕ್ಕೆ. ಇಷ್ಟೆಲ್ಲ ಅಂದರೆ ಬೇಕಾದರೆ ನೀವು ಬೆಲ್ಲನೂ ಹಾಕೋಬೋದು. ನಂತರ ಇದಕ್ಕೆ ನಾನು 1 ಬೌಲ್ ರವೆಗೆ 3/4 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ನಾನು ಹೇಳಿದ್ನಲ್ಲ, ಸಜ್ಜಿಗೆ ಸ್ಮೂತಾಗಿ ಚೆನ್ನಾಗಿರುತ್ತೆ. ಸಂಜೆ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮತ್ತೆ ತುಪ್ಪ ಬೆರೆಸಿ, ಸ್ವಲ್ಪ ಏಲಕ್ಕಿ ಪುಡಿನ ಸ್ವಲ್ಪ ಮೇಲುದ್ರಿಸಿ, ಬಿಸಿ ಬಿಸಿಯಾದ ಸಜ್ಜಿಗೆ ರೆಡಿ ಆಗುತ್ತೆ ನೈವೇದ್ಯಕ್ಕೆ. ನೋಡಿ, ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಆಲ್ರೆಡಿ 1 ಏಲಕ್ಕಿನ ಹಾಕಿರ್ತೀನಿ. ನಂತರ ಇನ್ನೂ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿ, ನಂತರ ಇನ್ನೊಂದು 2-3 ಸ್ಪೂನಷ್ಟು ತುಪ್ಪನ ಹಾಕಿ ಮೇಲೆ. ಇದಕ್ಕೆ ತುಪ್ಪ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದನ ತಿಂದಿರ್ತಾರಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ನೋಡಿ ಇದು. ನಾನು ಹಾಲನ್ನು ಹಾಕ್ತಾಯಿಲ್ಲ. ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ, ನೀವು ಹಾಲು ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ, ಸಂಜೆ ತನಕ ಸ್ಮೂತ್ ಇರೋಲ್ಲ ಸಜ್ಜಿಗೆ. ನೀವು ಬಿಸಿಯಾಗಿದ್ದಾಗಷ್ಟೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಹಾಲು ಹಾಕೋದನ್ನು ಬಿಡಬೇಕು. ಹಾಲು ಹಾಕಲಿಲ್ಲ ಅಂದರೆ ಚೆನ್ನಾಗಾಗುತ್ತೆ ನೋಡಿ. ನೋಡಿ, ಈಗ ಸಜ್ಜಿಗೆ ರೆಡಿ ಆಯಿತು. ಇದನ್ನು ನೀವು ದೇವ್ರ ನೈವೇದ್ಯಕ್ಕೆ ಇದಕ್ಕೆ ಸಿದ್ಧವಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿದ್ರೆ ದೇವರ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಯಿತು. ನೋಡಿ ಯಾವ ಅದಕ್ಕಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನು ಕೂಡ ಮಾಡಿ ನೋಡಿ. ಹಬ್ಬ ಬಂತಲ್ಲ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.